ನಾವು ಹೇಳ್ತೀವಿ ನಾವು 28ಕ್ಕೆ 28 ಗೆಲ್ತೀವಿ ಅಂತ. ವೋಟಿಂಗ್ ಮಿಷಿನ್ ಏನಾರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಅಂದ್ರೆ 28ಕ್ಕೆ 28 ಗೆಲ್ಲಬಹುದು. ಅದರಿಂದ ಅದು ಆಗಲ್ಲ. ಅದು ಜನ ಬಹಳ ಬುದ್ಧಿವಂತರಿದ್ದಾರೆ. ಇವತ್ತು ಬಿಜೆಪಿ ಅವರಿಗೆ ಮತ ಕೇಳುವ ನೈತಿಕತೆನೇ ಇಲ್ಲ. ಅವರು ಯಾವ ಆಧಾರದ ಮೇಲೆ ಅವ್ರು ಮತ ಕೇಳ್ತಾರೆ? ನಮಗೆ ನೈತಿಕತೆ ಇದೆ. ಬಡವರಿಗೆ ಸಹಾಯ ಮಾಡಿದ್ದೇವೆ, ನಾಡಿಗೆ ಸಹಾಯ ಮಾಡಿದ್ದೇವೆ, ನಾಡಿನ ಉದ್ಧಾರಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ನೋಡಿ, ಭೀಕರವಾದಂಥ ಬರಗಾಲ ರಾಜ್ಯದಲ್ಲಿ ಎಲ್ಲ ಜಲ ಬತ್ತಿ ಹೋಗಿದೆ, ಎಲ್ಲ ಇದಾಗಿದೆ. ಈ ಸಂದರ್ಭದಲ್ಲಿ ಜನ ಗುಳೆ ಹೋಗ್ಬೇಕಾಗಿತ್ತು. ಅವನ್ನೆಲ್ಲ ತಡೆ ಹಿಡಿದು ಯಾವುದಂದ್ರೆ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಂಥ ಪಂಚ ಜನ ಕಲ್ಯಾಣ ಯೋಜನೆ ಇವತ್ತು ನಮ್ಮನ್ನು ಕೈ ಹಿಡುತ್ತೇವೆ. ಯಾರು ಕೂಡ ಡಿಸ್ಟರ್ಬ್ ಆಗಿಲ್ಲ. 10 kg ಅಕ್ಕಿ, ದವಸ ಧಾನ್ಯಗಳನ್ನೆಲ್ಲ ಕೊಡ್ತಾ ಇರೋದ್ರಿಂದ ಅವ್ರು ಇದ್ದಾರೆ. ಇದನ್ನ ಕೊಡೋದಕ್ಕೆ ಬಿಜೆಪಿ ಅವ್ರು ಏನು ಹೇಳಿದ್ರು? ಬಿಟ್ಟಿ ಯೋಜನೆ ಏನು ಬಿಟ್ಟಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳಿದರು. ರಾಜ್ಯ ಎಲ್ಲ ದಿವಾಳಿ ಆಗ್ತೈತೆ ಅಂತ ಹೇಳಿದರು. ರಾಜ್ಯ ದಿವಾಳಿ ಆಗಿಲ್ಲ, ಏನಿಲ್ಲ. ಸಿದ್ದರಾಮಯ್ಯನಂತ ಒಬ್ಬ ಆರ್ಥಿಕ ತಜ್ಞ, ಬಡವರ ಬಂಧು, ನೊಂದವರ ಕಣ್ಣೀರು ಒರೆಸ್ತಕ್ಕಂಥ ಒಬ್ಬ ಹೃದಯವಂತ ಮುಖ್ಯಮಂತ್ರಿ ಇವತ್ತು ಬಡವರಿಗೆ ಸಾಕಷ್ಟು ಉಪಕಾರ ಮಾಡಿದ್ದಾರೆ. ಅದೇ ಬುದ್ಧಿ ಇಲ್ದಾಗ ಕೊಟ್ಟಿದ್ದಾರೆ. ಈಗ ಗೊತ್ತಾಗಲ್ವಾ? ಈಗ ನಾವು ಅವ್ರು ಏನು ಮಾಡಿದಾರೆ ಅಂತ ಕೇಳ್ತೀರ? ಒಟ್ಟು ಹೇಳಿ. ನಮ್ಮ ಜನರಿಗೆ ನಾವು ಹೇಳೋದು, ಈಗ ನಾವು ಹೇಳ್ತಾ ಇದ್ದೀವಿ 5 ಪಂಚ ಜನ ಕಲ್ಯಾಣ ಯೋಜನೆಯನ್ನ, 5 ಗ್ಯಾರಂಟಿಯನ್ನ ನಾವು ಹೇಳಿದ್ವಿ ಚುನಾವಣೆಯಲ್ಲಿ. ನಾವು ಬಂದ ಮೇಲೆ ಕೊಡ್ತೀವಿ ಅಂತ ಈಗ ಅನುಷ್ಠಾನಕ್ಕೆ ತಂದಿದ್ದೀವಿ. ನೋಡಿದಂತೆ ನಾವು ನಡ್ಕೊಂಡಿದ್ದೀವಿ. ಅವ್ರು ಏನು ಮಾಡಿದ್ದಾರೆ? ಯಾವ ರೈತರಿಗೆ ಉಪಕಾರ ಮಾಡಿದಾರ? ನಿರುದ್ಯೋಗಿಗಳಿಗೆ ಸಹಾಯ ಮಾಡಿದಾರ? ಕಾರ್ಮಿಕರಿಗೆ ಸಹಾಯ ಮಾಡಿದಾರ? ಶೋಷಿತರಿಗೆ ಸಹಾಯ ಮಾಡಿದಾರ? ರೈತರಿಗೆ ಯಾರಿಗೆ ಸಹಾಯ ಮಾಡಿದ್ದಾರೆ? ಅದಾನಿ, ಅಂಬಾನಿ ಅವರೆಲ್ಲ ಇದಾರಲ್ಲ, ಅಂಥವ್ರಿಗೆ ಸಹಾಯ ಮಾಡಿರೋದು. ಬಡವರಿಗೆ ಯಾರಿಗೂ ಸಹಾಯ ಮಾಡಿಲ್ಲ. ಈ ಕಾರಣದಿಂದ ಅವರಿಗೆ ಮತ ಕೇಳುವ ನೈತಿಕತೆ ಹಕ್ಕಿಲ್ಲ. 28 ಗೆಲ್ತೀರಿ ಸರ್ ಈಗ? ಹೌದು, 28 ನಾವು 28 ಗೆಲ್ಬೇಕು ಅನ್ನೋ ಗುರಿ ಇಟ್ಕೊಂಡೆ ಹೋರಾಟ ಮಾಡ್ತಾ ಇದ್ದೀವಿ. 15ರಿಂದ 20, 15ರಿಂದ 20. ಯಾವ ಕಾರಣಕ್ಕೂ ಸಿಎಂನೇ ಇಲ್ಲ. ಅವ್ರಿಗೆ ಜನಾದೇಶ ಇದೆ. ಚುನಾಯಿತ ಸರ್ಕಾರ, ಹೈಕಮಾಂಡ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದರೆ ಅತ್ಯುತ್ತಮವಾದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈ ಕಾರಣದಿಂದ ಚುನಾವಣೆ